ಯಾಕೆ ಶಾಪ್ ಮಾಡಬಾರ್ದು? ನಮಗೆಲ್ಲ ಗೊತ್ತಾಗೋಯ್ತು. ಕಣ್ಣಿಗೆ ಕಾಣಿಸಿದ ಎತ್ಕೊಂಡ್ ಬರ್ಬೋದು. ನಿಮ್ಮ ಅಪ್ಪ ಕೊಡ್ತಾನೆ. ಹೋಗಿ ಅವಳು ವಿಡಿಯೋಸ್ ಮಾಡ್ಕೊಂತಾಳೆ, ನನ್ನ ವಿಡಿಯೋಸ್ ನಾನೇ ಮಾಡ್ತೀನಿ. ಬಟ್ ಇದು ಚೆನ್ನಾಗಿಲ್ಲ ಕಣ್ರಿ. Emotional damage. Go. You close your eyes and sit. ದೊಡ್ಡ ತಂದಿದೀವಿ. ನನಗೂ ಏನಾದ್ರು ಹೇಳಕ್ ಬಿಡು, ಸ್ವಲ್ಪ ಹೇಳು. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಬಾಯಲ್ಲಿ ವೆಲ್ಕಮ್ ಬ್ಯಾಕ್ ಅಂತಾನೆ ಬರ್ತಾಯಿದೆ ಅವಾಗಲಿಂದ ಹೇಳಕ್ ಹೋದ್ರೆ. ನಾನು ಹಳೆ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ಸೊ ಇವತ್ತು ಏನು ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ಒಂದು ಗೇಮ್ ಚಾಲೆಂಜ್ ವ್ಲಾಗ್ ಮಾಡೋಣ ಅಂತ ಹೇಳಿ. ಸೊ ಇವಾಗ ಇನ್ನೂ ರೆಡಿಯಾಗಿ ಶಾಪಿಗೆ ಬಂದಿದ್ದೀವಿ. ನನಗೆ ನಮ್ಮ ಅಕ್ಕನ ತೋರಿಸ್ತೀನಿ. ನಾನು ಅವಳು ಇಬ್ರು ಒಂದೇ ಥರ ಡ್ರೆಸ್ ಹಾಕೊಂಡು ವಿಡಿಯೋ ಮಾಡೋಕ್ಕೆ ರೆಡಿ ಆಗ್ಬಿಟ್ಟು ಬಂದಿದ್ದೀವಿ. ಒಂದು ರೀಲ್ ಶೂಟ್ ಇದೆ, ಅದನ್ನು ಮುಗಿಸ್ಕೊಂಡು ಗೇಮ್ ಚಾಲೆಂಜ್ದು ಸ್ಟಾರ್ಟ್ ಮಾಡ್ತೀವಿ. ರೀಲ್ ಶೂಟ್ ವಿಡಿಯೋ ಮಾಡ್ತಿರೋದು ಲಿಖಿತ್ ಶೆಟ್ಟಿ ಅವರು. ನಾಲ್ಕು ಲೈಟ್ ಕೊಡೋದು. ಅವಾಗ ರೀಲ್ಸ್ ಅಲ್ಲಿ ಟ್ರೈನಿಂಗ್ ಆಗಿರೋದು ನೋಡಿದ್ರೆ ಮೇಲ್ಗಡೆ ಕಲರ್ ಹಾರ್ಟ್ ಹಾಕಿ ನಾನು ಆ ಕಲರ್ ಅವಳಿಗೆ ಗಿಫ್ಟ್ ಕೊಡೋದು, ಅವಳು ನನಗೆ ಆ ಕಲರ್ ಗಿಫ್ಟ್ ಕೊಡೋದು ಅಂತ. ಆಕ್ಚುಲಿ ಗೇಮ್ ಚಾಲೆಂಜ್ ಅಲ್ಲ, ಸೇಮ್ ಕಲರ್ಸ್ ಏನಾದ್ರು ಒಂದು ಎಕ್ಸ್ಚೇಂಜ್ ಮಾಡ್ಕೊಬೇಕು, ಕೈಂಡ್ ಆಫ್ ಗೇಮ್. ಓಕೆನಾ? ಇವಾಗ ಯಾವ್ಯಾವ ಕಲರ್ ಅಂತ ಹೇಳಿ ಬರ್ಕೊಳ್ಳೋಣ. ಅದಾದ್ಮೇಲೆ ಇದು ಚಾಲೆಂಜ್ ಬ್ಲಿಂಕಿಟ್ ಇಂದಾನೆ ಆಗ್ಬೇಕು, ಆಯ್ತಾ? ಬ್ಲಿಂಕಿಟ್ ಆರ್ ಇನ್ಸ್ಟಾಮಾರ್ಟ್ ಸ್ಟಾರ್ಟ್ ಮಾಡ್ತಾಳೆ. ನಾನು ಸ್ಟಾರ್ಟ್ ಮಾಡ್ತೀನಿ ಇವಾಗ. ಆರ್ಡರ್ ಮಾಡೋಣ. ನಾನು ಅವಳಿಗೆ ಹೇಳ್ತಾ ಇದೀನಿ, ನಂಗೆಲ್ಲ ನೀನು ಕಾಸ್ಟ್ಲಿ ಮಾಡು, ನಿಂಗೂ ನಾನು ಕಾಸ್ಟ್ಲಿ ಮಾಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಸ್ಟಾರ್ಟ್ ಮಾಡು. ಅವ್ರೇನ್ ಹೋಗೋಣ, ಇದ್ರಲ್ಲಿ ಚೆನ್ನಾಗಿರೋ ಕಲೆಕ್ಷನ್ಸ್ ಇಲ್ಲ ಗೈಸ್. ರಿಚ್ ಕಿಡ್ ಗೈಸ್, ಮೀಸೋಗ್ ಹೋಗೋಣಪ್ಪ. ಇದ್ರಲ್ಲಿ ಚೆನ್ನಾಗಿರೋ ಕಲೆಕ್ಷನ್ ಇರುತ್ತೆ, ಹೋಗ್ಬಿಡೋಣ. ನನಗೆ ಜಾಸ್ತಿ ಸಿಗುತ್ತೆ. ಏನಂತೀರಾ? ನೀವು ಕೊಡ್ಸ್ಬೇಕಲ್ವಾ? ಏನು ನಾನು ಒಬ್ಳೆನಾ? ನಾನ್ ಕಾಸ್ಟ್ಲಿ ಇದೆಲ್ಲ ಕೊಡ್ಸಲ್ಲ. ನಾನು ಏನ್ ಕಾಸ್ಟ್ಲಿ ಇದೆಲ್ಲ ಕೊಡ್ಸಲ್ಲ. ಮತ್ತೆ ಯಾಕೆ ಮಿನಿಸೋಗ್ ಹೋಗೋಣ ಅಂತ ಹೇಳ್ತೀಯ? ಇಟ್ಕೊಂಡ್ಬಿಡ, ಅಲ್ಲಿ ಹೋಗೋಣ. ಇಲ್ಲಿ ಚೆನ್ನಾಗಿಲ್ಲ ಕಲೆಕ್ಷನ್ಸ್ ಇಲ್ಲ. ಈಗ ಊರಿನ ಮೇಲೆ ಹೋಗೋಣ ಅಂತ ಹೋಗೋಣ ಬಾಡ್ರ. ಸೊ ಗೈಸ್, ನಂಗೊಂದು ಐಡಿಯಾ ಬಂದಿದೆ. ಏನ್ ಗೊತ್ತಾ? ಮೀಸೋಗೆ ಯಾಕೆ ಖರ್ಚು ಮಾಡ್ಬೇಕು? ನಮ್ಮ ಅಂಗಡಿಲೇ ಯಾಕೆ ಶಾಪ್ ಮಾಡಬಾರ್ದು? ನಮಗೆಲ್ಲ ಗೊತ್ತಾಗೋಯ್ತು. ನಮ್ಮ ಅಂಗಡಿಲೇ ಇಷ್ಟೆಲ್ಲ ಐಟಮ್ ಇಟ್ಕೊಂಡು ಮೀಸೋಗೆ ಯಾಕೆ ಹೋಗ್ಬೇಕು ಅಂತ. ಓಕೆ, ನಮ್ಮ ಅಂಗಡಿಲೇ ಶಾಪ್ ಮಾಡೋಣ ಅಲ್ವಾ? ಏನಂತೀರಾ? ಅವರೆಲ್ಲ ಏನ್ ಅನ್ಕೊಳ್ಳೋದು, ಇವ್ರ ಅಂಗಡಿಲಿ ಇವರೇ ಶಾಪ್ ಮಾಡಿ ಇವರೇ ಗಿಫ್ಟ್ ಮಾಡ್ಕೊಂತವ್ರೆ ಅಂತ. ಚೆನ್ನಾಗಿರಲ್ಲ ಅದು. ಏನು ಪಿಂಕ್ ಅಂದ್ರೆ ಪಿಂಕ್ ಸಾಲ್ಟ್ ತೋರಿಸ್ತಾ ಇದೆ. ಇದ್ರಲ್ಲಿ ಏನ್ ಆರ್ಡರ್ ಮಾಡೋದು? ಬಾ ಹೋಗೋಣ. ಅಲ್ಲಿ ಹೋದ್ರೆ ಕಣ್ಣಿಗೆ ಕಾಣಿಸಿದ ಎತ್ಕೊಂಡ್ ಬರ್ಬೋದು. ನಿಮ್ಮ ಅಪ್ಪ ಕೊಡ್ತಾನೆ. ಕಣ್ಣಿಗೆ ಕಾಣಿಸಿದ ಎತ್ಕೊಂಡ್ ಬರ್ಬೋದಂತೆ. ಬಿಲ್ ಇವಳೆ ಪೇ ಮಾಡ್ತಾಳೆ ಅಂದ್ರೆ ಹೋಗೋಣ ಗೈಸ್, ಕಣ್ಣಿಗೆ ಕಾಣಿಸಿದೆಲ್ಲ ಎತ್ಕೊಂಡ್ ಬರೋಣ. ಇಲ್ಲ, ನಂದು ನಾನು ಪೇ ಮಾಡ್ತೀನಿ, ನಿಂದು ನೀನು. ಕಣ್ಣಿಗೆ ಸೇಲ್ಸ್ ಬಾಯ್ ಕಾಣಿಸ್ತಾನೆ. ಸರಿ ಹೋಗೋಣ. ಗೊತ್ತಾಗ್ತಿಲ್ಲ. ನೀವು ಹೋಗ್ಬಿಟ್ಟು ಬನ್ನಿ. ಇಲ್ಲ, ಹೊರಗೆ ಹೋಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಲೈಕ್ ಇಲ್ಲಿ ಡಿ ಮಾರ್ಟ್ ಮತ್ತೆ ಸ್ಮಾರ್ಟ್ ಬಜಾರ್ ಆಗಿದೆಯಲ್ಲ, ರಾಯಲ್ ಮಾರ್ಟ್ ಇದೆ. ರಾಯಲ್ ಮಾರ್ಟ್ ಸರಿ, ರಾಯಲ್ ಮಾರ್ಟ್ ಹೋಗೋಣ. ರಾಯಲ್ ಮಾರ್ಟ್ ಬೇಡ, ಡಿ ಮಾರ್ಟ್ ಹೋಗಿ. ಡಿ ಮಾರ್ಟ್ ಅಲ್ಲಿ ಇದೆ, ಎಲ್ಲಾನು ಇದೆ. ಡಿ ಮಾರ್ಟ್ ಅಲ್ಲಿ ಎಲ್ಲಾನು ಇದೆ. ಓಕೆ, ದೆನ್ ವಿಲ್ ಗೋ ಫಾರ್ ಡಿ ಮಾರ್ಟ್. ಡಿ ಮಾರ್ಟಿಗೆ ಹೋಗೋಣ. ಸರಿ ನೋಡಿ, ಆಯ್ತು. ಬಟ್ಟೆ ಚೇಂಜ್ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಡಿ ಮಾರ್ಟಿಗೆ ಹೋಗ್ತೀವಿ. ಅಲ್ಲಿಗೆ ಹಂಗೆ ನಿಕ್ಕಿದ್ ಬರ್ತಾನೆ. ಬರ್ಬೇಕಾದ್ರೆ ಏನಾಯ್ತು ಗೊತ್ತಾ ಗೈಸ್, ಹೆಲ್ಮೆಟ್ ಹಾಕೊಂಡಿದೀವಿ ಇಬ್ರು, ಅಂದ್ರೂ ಪೊಲೀಸರು ಇಟ್ಬಿಟ್ಟಿದ್ರು. ಯಾರಿದು ಚಿಕ್ಕ ಹುಡುಗಿ ಗಾಡಿ ಓಡ್ತಾಳಲ್ಲ, DL ತೋರ್ಸು ಅಂತ. ಆಮೇಲೆ DL ತೋರ್ಸಾಗಿತ್ತು. ಅದ್ರ ಚೇಂಜ್ ಮಾಡ್ಕೊಂಡು ಹೊರಡ್ತಾ ಇದೀವಿ. ಚೇಂಜ್ ಮಾಡಿಲ್ಲ, ಜಸ್ಟ್ ಪ್ಯಾಂಟ್ ಹಾಕೊಂಡಿದೀವಿ, ಜಾಕೆಟ್ ಹಾಕೊಂಡಿದೀವಿ. ಮೈಕ್ ಇಲ್ಲ ನನ್ನ ಹತ್ರ. ಡಿಮಾರ್ಟ್ ಒಳಗಡೆ ಕೇಳ್ಸಲ್ವ ಸೌಂಡ್ ಗೊತ್ತಿಲ್ಲ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ಕ್ಲಿಪಿಂಗ್ಸ್ ತಗೊಳ್ಳೋದಕ್ಕೆ. ಇವನು ಹೋಗಿ ಅವಳು ವಿಡಿಯೋಸ್ ಮಾಡ್ಕೊಂತಾಳೆ, ನನ್ನ ವಿಡಿಯೋಸ್ ನಾನೇ ಮಾಡ್ತೀನಿ. ಪ್ರೆಸ್ ಮಾಡ್ರಿ. ಮಾತಾಡೋದ್ರಲ್ಲಿ ಇನ್ಮೇಲೆ ನಾನು ಡಬಲ್ ಮೀನಿಂಗ್ ಕಂಡ್ರೆ ಅದನ್ನ ಮೊದ್ಲು ಕಂಡಿಡ್ ನೀವು ನನ್ಗೆ ಹೇಳ್ಬೇಡಿ. ಪ್ರೆಸ್ ಮಾಡಿ ಕತ್ಲೈತೆ, ಏನೇನೋ ಮಾತಾಡ್ತಾನೆ. ಎಲ್ಲಿ ಯಾವ ಫ್ಲೋರ್ ಹೋಗ್ಬೇಕು? ಅವಳೇ ಕಾಲ್ ಮಾಡ್ತಾವಳು. ಪಿಕ್ ಮಾಡಿ ಸ್ಪೀಕರ್ ಅಲ್ಲಿ ಇಡು. 50 ಸತಿ ಕಾಲ್ ಮಾಡ್ತಾವಳು ಅವಾಗಿಂದ. ಸ್ಪೀಕರ್ ಅಲ್ಲಿ ಇಡು. ಕಾಸ್ ಹಂಗೆ ಹಾಕ್ಬಿಡು. 3 ಕಲರ್ಸ್ ನೋಡಿ ಹೆಂಗ್ ಮಾತಾಡ್ತಾಳೆ ನೋಡಿ. ಬರೀ ಕಿತಾಪತಿ ಒಂದು ಕೇಟ್ ಸೇರ್ಸುದು, ಮ್ಯಾನಿಪ್ಯುಲೇಟ್ ಮಾಡುದು. ಆಗ್ಲಿಂದ ಒಂದ್ 10 ರೌಂಡ್ ಆಗ್ತಾ ಇಲ್ಲಿ. 2 ಐಟಮ್ ತಗೊಂಡಿರೋದಿನ್ನ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಸ್ಮಾರ್ಟ್ ಒಳಗಡೆ ವಿಡಿಯೋ ಮಾಡಂಗಿಲ್ವಂತೆ, ಅದಕ್ಕೆ ವಾಪಸ್ ಕರ್ಸ್ಬಿಟ್ಟು ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿದ್ದಾರೆ. ಇವಾಗ 2 ವಿಡಿಯೋ ಡಿಲೀಟ್ ಮಾಡಿದೆ.
ರೀಸೆಂಟ್ಲಿ ಡಿಲೀಟೆಡ್ ಇಂದ ಮಾಡ್ಸಿದ್ರು. ಸದ್ಯ ನಿನ್ ಫೋನ್ ಅಲ್ಲಿ ತೋರ್ಸ್ಲಿಲ್ಲ, ನಾನೇ ಜಾಸ್ತಿ ನಂದೆಲ್ಲ clippings videos ಇದೆ ತೆಗ್ಕೊಂಡಿಲ್ಲ, ಹಾಗೇನೆ. ನಿಮ್ದೆಲ್ಲ ವಿಡಿಯೋಸ್ ಇದೆ ಹಾಗೆ. ನಾವು ಹೆಂಗೆ ಇದ್ರು ಅದನ್ನ ಹಾಕಕ್ ಆಗಲ್ಲ ಆಕ್ಚುಲಿ. ಪಾಪ ಅಷ್ಟು ಹೇಳೋರಲ್ಲ. ಓಕೆ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕಲರ್ ಯಾವುದು? ಪಿಂಕಾ? 3 3 2 1 ಗೋ. ನಾನು ಅಲ್ಲೇ ಹೇಳ್ದೆ. ಇವ್ನ ಅಲ್ಲೇ ಹೇಳ್ತಾ ಇದ್ದ, ಪಕ್ಕ ಒಂದಾದ್ರೂ ನೀವಿಬ್ರು ಸಿಮಿಲರ್ ತಗೊಂಡಿರ್ತೀರಾ ಅಂತ. ನಾನು ಆಕ್ಚುಲಿ ಬೇರೆ ತಗೊಂಡಿದ್ದೆ, ವೇಫರ್ಸ್ ತಗೊಂಡಿದ್ದೆ, ಬಟ್ ಈಗ ಕಾಣಿಸ್ತಲ್ಲ ಅಂತ ಅಂದ್ಬಿಟ್ಟು ಅದನ್ನ ಆಪೋಸಿಟ್ ಬಿಟ್ಟು ಇದನ್ನ ತಗೊಂಡೆ. ಅಯ್ಯೋ, ಇನ್ನೇ ನೀವೇ ಓಕೆ ನೆಕ್ಸ್ಟ್ ಕಲರ್ ಬ್ಲ್ಯಾಕ್ ಬ್ಲ್ಯಾಕ್ ಬ್ಲ್ಯಾಕ್. ಓಕೆ 3 2 1 ಗೋ. ಲೇಸ್ ತಂದವಳು. ತಿಂಡಿ ಪೋತಿ ಇವಳು, ಬರೀ ಲೇಸ್ 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 ಅಂತ ಸಾಯ್ತಾ ಇರ್ತಾಳೆ, ಅದಕ್ಕೆ ಲೇಸ್ ತಗೊಂಡ್. ಇವಳಿಗೆ ಪೆಂಗ್ವಿನ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಹೌದು, ಆಕ್ಚುಲಿ ಬೇರೆ ತಗೊಂಡಿದ್ದೆ, ಅದನ್ನ ಎಕ್ಸ್ಚೇಂಜ್ ಮಾಡಿ ಇದನ್ನ ತಗೊಂಡೆ. ನಾನು ತಿನ್ನಕ್ಕೆ ತಗೊಂಡಿದ್ದೆ actually. ಬಟ್ ಇದು ಚೆನ್ನಾಗಿಲ್ಲ ಪೆಂಗ್ವಿನ್. Emotional damage. ನೋಡಿ ಇಲ್ಲಿ ಪೆಂಗ್ವಿನ್ ತರಾನೇ ಇದೆ. We'll go with white. White. ವೈಟಾ ಓಕೆನಾ, ತೆಗೆದಾ? ಲಿಕ್ಕೆ ವೈಟ್ ಲಾಸ್ಟ್ ಹೋಗಿ. ವೈಟ್ ಲಾಸ್ಟ್. ಸರಿ, ನೀನೇ ಹೇಳು ನೆಕ್ಸ್ಟ್ ಕಲರ್ ಆಗೋದು. ನೆಕ್ಸ್ಟ್ ಯಾವ ಚೂಸ್ ಮಾಡಿದ್ವಿ? ಪರ್ಪಲ್. ಬ್ಲೂ. ಓಕೆ, ನಾನು ತಗೊಳ್ಳಿ ಇದಾಯ್ತು ಅಂತ ಚೆಕ್ ಮಾಡ್ತೀನಿ. ಓಕೆ 3 2 1 ಗೋ. ನಾನು ಆಕ್ಚುಲಿ ಅದ್ರಲ್ಲಿ ಗ್ರೀನ್ ನೋಡಿದ್ದೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಆಮೇಲೆ ಬೇಡ, ಸಿಂಪಲ್ ಆಯ್ತು ಇದು ಇವಳು ಇವಾಗಿನ್ನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಳಲ್ಲ, ಸೊ ಕಂಟೆಂಟ್ಸ್ಗೆ ಅದಕ್ಕೆ ಬರ್ಕೊಳಕ್ಕೆ ಕಾಸ್ಟ್ ಎಷ್ಟು ಬರುತ್ತೆ? ಕಾಸ್ಟ್ ಲೆಕ್ಕ. ಬೇಗ ಬೇಗ ಅವಳಿಗೆ ಪ್ರಮೋಷನ್ಸ್ ಎಲ್ಲ ಸಿಕ್ಕಿ ಡೇಟ್ ಎಲ್ಲ ಬರ್ಕೊಳ್ಳೋ ತರ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. All the ಶಾರ್ಟ್ best ಇದ್ದಲ್ಲ ಅದಕ್ಕೆ for your vlogs. ಶಾರ್ಟ್. ಐ ಲೈಕ್ ಇಟ್. ಚೆನ್ನಾಗಿದೆ. ಓಕೆ ನೆಕ್ಸ್ಟ್ ಕಲರ್ ನೆಕ್ಸ್ಟ್ ಕಲರ್ ಬ್ರೌನ್. ಓಕೆ 3 2 1 ಗೋ. ಏನದು? ಇದು ನೀನು ಹಿಂಗೂ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ಯಲ್ಲ, ಅದಕ್ಕೆ ಫುಡ್ ಬ್ಲಾಗ್ ಮಾಡೋದಕ್ಕ? ಬ್ಲಾಗ್ ಮಾಡುವಾಗ ಏನಾದ್ರು ಪಾಪ್ಸಿಕಲ್ಸ್ ಇಲ್ಲ ಚಾಕ್ಲೇಟ್ಸ್ ಆತರ ಏನಾದ್ರು ಟ್ರೈ ಮಾಡ್ಬೋದು. ಅವಳಿಗೆ ಸ್ನೀಕರ್ಸ್ ಇಷ್ಟ ಅಂತ ಇದನ್ನ ತಗೊಂಡ್ ಬಂದೆ ನಾನು. ನಾನು ಸ್ನಿಕರ್ಸ್ ತಗೊಂಡ್ ತಿಂದೆ ಆಕ್ಚುಲಿ. ನಾನು ತಿಂದೆ. ಅವನು ತಿಂದ. ನೆಕ್ಸ್ಟ್ ಗ್ರೀನ್. ಸಾರಿ, ಗ್ರೀನ್. 3 2 1 ಗೋ. ಕ್ಯೂಟ್ ಆಗಿದೆ. ಅವಳಿಗೆ ಈ ತರ ಕ್ಲಿಪ್ಸ್ ಇಷ್ಟ ಆಕ್ಚುಲಿ. ಗ್ರೀನ್ ಕಲರ್ ಇರ್ಲಿಲ್ಲ ಅನ್ಸುತ್ತೆ ಅದ್ರಲ್ಲಿ, ಅದಕ್ಕೆ ತಗೊಂಡೆ. ಮಿಲ್ಕ್ ಎವ್ರಿ ಡೇ ಇಸ್ ಎ ನ್ಯೂ ಬಿಗಿನಿಂಗ್. ಆಕ್ಚುಲಿ ನಾನು ಮಿಲ್ಕೆ ಕುಡಿಯಲ್ಲ, ಏನು ತರಲೋ ಗೊತ್ತಿಲ್ಲ. ಮಿಲ್ಕ್ ಅಲ್ಲ, ನನ್ಗೆ ಇಷ್ಟ ಆಯ್ತು, ಅದು ಶೇಪ್ ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಅಂತ ಅನಿಸ್ತು ಅದಕ್ಕೆ. ಪಾಪಲ್ಲ. ಓಕೆ 3 2 1 ಗೋ. ನಮ್ಮ ದರಿದ್ರ ಲಕ್ಷ್ಮಿಗೆ ನಾನು ಮೂವ್ ತಂದ್ಕೊಡ್ತಾ ಇದ್ದೀನಿ. ಮೂವ್ ಕರೆಕ್ಟ್ ಸ್ಟ್ರೈಟ್ ಇಕ್ಕು. ಯಾವಾಗ್ಲೂನು ಕೈ ನೋವು, ಕಾಲ್ ನೋವು, ಅದ್ ನೋವು, ಇದು ನೋವು ಅಂತಾನೆ ಇರ್ತಾಳೆ. ಮನೇಲಿದ್ರು ನೋವು, ಈಚೆ ಹೋದ್ರು ನೋವು ಅವಳಿಗೆ. ಅದಕ್ಕೆ ನಾನ್ ನೋಡಿ ಎಷ್ಟು ಕ್ಯೂಟ್ ಆಗಿ ತಂದಿದ್ದೀನಿ ಅಂತ. ಯು ಏನು? ಮೆಲ್ಟ್ ಮೈ ಹಾರ್ಟ್. ಮಗ ತರ ತಂದೋಳೆ ಇವಳು. ಮೂವ್ ಅಂತೆ, ಮೂವ್. ನೀನಾರ ಹೇಳಿದೆಲ್ಲ ಫನ್ನಿ ಆಗಿರ್ಬೇಕಂತ ನಾನು ಆಕ್ಚುಲಿ ತಗೋಬೇಕು ಅನ್ಕೊಂಡೆ, ಎಲ್ಲ ತಗೊಂಡ್ ಹಾಕೊಂಡೆ. ಫಸ್ಟ್ ಫ್ಲೋರ್ ಹೋದ್ಮೇಲೆ ಎಲ್ಲ ಚೇಂಜ್ ಮಾಡ್ಬಿಟ್ಟೆ. ಓಕೆ ನೆಕ್ಸ್ಟ್ ಗೋ ಫಾರ್ ಯೆಲ್ಲೋ. ಎಲ್ಲೋನಾ? ಓಕೆ ಎಸ್. 3 2 1 ಗೋ. ನಾನು ಅಟ್ಲೀಸ್ಟ್ ಇವಳು DMart 1 2 3 ಮ್ಯಾಗಿ ಬರುತ್ತಲ್ಲ, Actually, ಅದನ್ನೇ ತಗೊಳ್ಳೋಣ ಅನ್ಕೊಂಡಿದ್ದೆ ಆಕ್ಚುಲಿ. ಬಟ್ ಅವಳಿಗೆ ಬನಾನಾ ಅಂದ್ರೆ ತುಂಬಾ ಇಷ್ಟ. ಡಿಮಾರ್ಟ್ ಅಲ್ಲಿ ಇದನ್ನೇ ಲಾಸ್ಟ್ ಅಲ್ಲಿ ತಗೊಳಕ್ ಅವ್ರನ್ನ ಕರ್ದಿದ್ದು, ಅಲ್ಲಿ ಸಿಗ್ಲಿಲ್ಲ. ಇಲ್ಲಿ ಫ್ರೂಟ್ ಶಾಪ್ ಅಲ್ಲಿ ತಗೊಂಡ್ ಬಂದಿದ್ ಮತ್ತೆ ನಾನು. ತಿಂಕು ಏನಿದು? ಇದು ಕಿಚನ್ ಸೆಟ್. ಇದು ಮಿನಿಯೇಚರ್ಸ್ ತರ ಯೂಸ್ ಆಗುತ್ತೆ ನಿಂಗೆ. ನೀನು ಫುಡ್ ಬ್ಲಾಗ್ ಅಲ್ಲ, ನಾನೇನ್ ಚಿಕ್ಕ ಮಗುನ ಇದ್ರ ಆಟಾಡ್ಕೊಂಡ್ ಕುತ್ಕೊಳಕ್ಕೆ? ನಾನ್ಸೆನ್ಸ್. ನಮ್ಮ ಅಂಗಡಿ ಸೇಲ್ ಹಾಕ್ಬಿಟ್ಟಿಂಗ್ ಗೈಸ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಯಾರಿಗಾದ್ರೂ ಬೇಕಾದ್ರೆ ಮತ್ತೆ ತಗೊಂಡೋಗಿ. ಓಕೆ ನೆಕ್ಸ್ಟ್ ರೆಡ್. ಓಕೆ 3 2 1 ಗೋ. ಜಾಬ್ ತಂದಿಡ್ರಿ ಚಪಾತಿಗೆ ಅಂತ ಹೇಳಿ ಅದಕ್ಕೆ ನಾನು ಇವಳಿಗೆ ಅಗರಬತ್ತಿ ತಗೊಂಬಂದೆ. ಯಾಕಂದ್ರೆ ಇವಳು ಸ್ವಲ್ಪ ಈ ನಡುವೆ ಆಂಟಿ ಅಜ್ಜಿ ತರ ಆಡ್ತಾ ಇರ್ತಾಳೆ, ಏನೋ ಪೂಜೆ ಮಾಡ್ಕೊಂಡು
ಎಲ್ಲ ಅಂಗ್ಡಿಗೆ ಹಬ್ಬ use ಆಗುತ್ತೆ. ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಅಂಗಡಿಗೆ ಯೂಸ್ ಆಗುತ್ತೆ. ಓಕೆ ನೆಕ್ಸ್ಟ್ ಆರೆಂಜ್. ತ್ರೀ ಟೂ ಒನ್ ಗೋ. ಝೂಮ್ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರ ಝೂಮ್ ಮಾಡ್ತೀನಿ ಇದನ್ನ. ಕೊರಿಯನ್ ಸ್ಪೈಸಿ ಚಿಕನ್ ಏನೋ ಇದು ನಾನ್ ಬ್ಲಾಕ್ ಇಟ್ ತಗೋ ಅಂತ ಹೇಳಿ ತಗೊಂಡಿದ್ದೆ, ಅದನ್ನು ವಾಪಸ್ ಇಟ್ಟೆ. ಏನ್ ತಂದ್ಕೊಟ್ಟವಳೆ ನೋಡಿ. ಸಿ ನಾನ್ಸೆನ್ಸ್. ಓಕೆ ನೆಕ್ಸ್ಟ್ ವೈಟ್. 3 2 1. ಏನು ಬಸ್ ಯು ಕ್ಲೋಸ್ ಯುವರ್ ಐಸ್ ಅಂಡ್ ಸಿಟ್. ದೊಡ್ಡ ತಂದಿದೀವಿ ಬಾ. ನಿಜವಾಗ್ಲು ಮೂಟೆ. ನೀನ್ ಕೈಯಲ್ಲಿ ಇಟ್ಕೋ ಕಾವ್ಯ, ಅಂದ್ರೆ ಲೈಕ್ ಬ್ಯಾಗ್ ಒಳಗಡೆ ಕೈಯಲ್ಲಿ ಇಟ್ಕೋ. ಕಣ್ ತೆಗ್ಬಿಟ್ಟು ಬ್ಯಾಗ್ ಒಳಗಡೆ ಕೈಯಲ್ಲಿ ಇಟ್ಕೋ ನೀನು. ವೈಟ್ ಕಲರ್ ನಾನು ಅಲ್ಲಿ ಬಂದು ಕಣ್ ತೆಗ್ದಿದ ತಕ್ಷಣ ನಾನು ಕುತ್ಕೊಂಡಿರ್ತೇನೆ. ನೀನ್ ಆ ಕಡೆ ನೋಡ್ಬೇಡ, ಆ ಕಡೆ ನೋಡ್ಬೇಡ. ಹಾ, ಇದೇ ನಿಮ್ದು ಬೆಸ್ಟ್ ದೊಡ್ಡ ಐಟಮ್. ಏನೋ ಫನ್ನಿ ಆಗಿ ಇರುತ್ತೆ ಇದು. ನಾನೇನೋ ಫನ್ನಿ ಆಗಿದ್ದೆ, ನಂಗೆ ಗೊತ್ತು. ಒಂದು ಸೋಸಕ್ಕೆ ಇಲ್ಲೇ ಇರ್ತದೆ. ಓಕೆನಾ ಬಿಡ್ಲ? 3 2 1 ಗೋ. ಮೋಸ್ಟ್ ಆಫ್ ದ ಟೈಮ್ಸ್ ಅವಳು ಯಾವಾಗ್ಲೂ ಬೀಮ್ ಬ್ಯಾಗ್ ಮೇಲೆನೆ ಕುತ್ಕೊಳ್ಳೋದು. ಅಂಡ್ ಅದ್ರಲ್ಲಿ ಆ ಬೀನ್ ಬ್ಯಾಗ್ ಮೇಲೆ ಅಂಡ ಹಾಕಿ ಹಾಕಿ ಚಾಪೆ ತರ ಆಗ್ಬಿಟ್ಟಿತ್ತು. ಅದಕ್ಕೇನೆ ಇದನ್ನ ಹಾಕೊಂಡು ಕುತ್ಕೋ ಅಂತ ಹೇಳ್ಕೊಡ್ತಾರೆ. ಇನ್ನು ಮೊನ್ನೆ ಏನೋ ಅದು ಗ್ಲಾಸ್ ಇದು ಚಿಯಾ ಸೀಡ್ಸ್. ಸೀಡ್ಸ್ ಕುಡಿಯಕ್ಕೆ ಗ್ಲಾಸ್ ಬಾಟಲ್ ಬೇಕು ಅಂತಿದ್ರು. ಹೌದು. ಅದಕ್ಕೆ ಇದು ವೈಟ್ ಕಲರ್ ಅದು. ಯೂಸ್ ಆಗ್ಬೇಕಾಗಿರೋದೆಲ್ಲ ತಂದ್ಕೊಟ್ಟಿದೀನಿ. ಕಲರ್. ನನಗೆ ಏನ್ ಒಂದು ಯೂಸ್ ಆಗಲ್ಲ ಗೈಸ್. ಇದೊಂದ್ ಲೇಪ್ ತಿನ್ನಕಂತ. ಓಕೆ ಅಷ್ಟೇ ತಗೋ. ಅದಕ್ಕೆ ಇದು ಇದೆ ಮೂವ್ ತುಂಬಾ ಯೂಸ್ ಆಗುತ್ತೆ. ಬಾಟಲ್. ಮೂವ್ ತುಂಬಾ ಯೂಸ್ ಆಗುತ್ತೆ ನಿನಗೆ. ಮುಚ್ಕೊಂಡಿರಿ. ನಿಜ. ಈ ಏನು ಏನ್ ಹೇಳೋದೇ ಮರ್ತೋಗ್ಬಿಟ್ಟಿದೆ ಗೈಸ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಇದೇ ತರ ವಿಡಿಯೋಸ್ ಬೇಕು ಅಂತ ಅಂದ್ರೆ ನಿಮ್ಗೆ ಏನಾದ್ರು ಚಾಲೆಂಜಸ್ ಗೊತ್ತಿದ್ರೆ ಅಥವಾ ನಿಮ್ಗೆ ಏನಾದ್ರು ಬೇಕಾಗಿರೋ ತರ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಷ್ಟೇ. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ. ಕೀಪ್ ಸಪೋರ್ಟಿಂಗ್. ನನಗೂ ಏನಾದ್ರು ಹೇಳಕ್ ಬಿಡು ಸ್ವಲ್ಪ. ಹೇಳು. ಸೊ as this is a first vlog, ನನ್- ಫಸ್ಟ್ ನನ್- ವ್ಲಾಗಿಗೆ ತುಂಬಾ ಸ್ಟ್ರಗಲ್. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಕನ್ನಡದವ್ರು, ಇಂಗ್ಲಿಷ್ ಅವರೆಲ್ಲ. ಕನ್ನಡದಲ್ಲಿ ಹೇಳು. ಫಸ್ಟ್ ವ್ಲಾಗಿಗೆನೆ ತುಂಬಾ ಲೈಕ್ ಸ್ಟ್ರಗಲ್ ಮಾಡಿದಾಳೆ. ಸೊ ಅವಳ ಅಕೌಂಟ್ ನ ಎಲ್ರು ಲೈಕ್ ಪ್ರಮೋಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಕೀಪ್ ಸಪೋರ್ಟಿಂಗ್. Thank you. Bye bye.